ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನೆ ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನು. ಸಾವುಕಾರ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ ಯಾರು ಕೂಡ ಬಡಿ ಮಾಡಿದ್ರಿಂದ ಸ್ಪಷ್ಟ ಶಿವಯೋಗಿ ಅವರ ಆಣಿ ಮಾಡಿದ್ದಾರೆ. ಅವತ್ತು ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ಮ ಚೇತನ್ ಸರ್ ಅವ್ರು, ಏನಾಯ್ತು ಏನಿಲ್ಲ ಅಂತ. ಈಗ ಮತ್ತು ರಾತ್ರಿ ಈಗ ನಮ್ಮ ಮೇಲೆ ಹಲ್ಲೆ ಮಾಡಕ ಬಂದಾರ. ಯಾರ್ಯಾರು ಬಂದಾರ ಚೇತನ್ ಅಂತ ಕೇಳಿನ. ಇವ ಬಸವರಾಜ್ ಕಮತಿಗಿ, ಅವ ಯೂನಿಯನ್ ಸೆಕ್ರೆಟರಿ. ಅವ ಬಸವರಾಜ್ ಕಮತಿಗಿ ಮತ್ತು ಮಹಾಬಲಿ ಪಾಟೀಲ್, ಅಭಯ್ ಲಕಡಿ, ಈ 3 ಜನ ಬಂದಾರಪ್ಪ ಅಂತ ನನಗೆ ಹೇಳಿದ. ನೀವೇನು ದುಡ್ಕಕ್ಕೆ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ, ಕಾನೂನು ಐತಿ, ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬಗ್ಗೆ ಕಂಪ್ಲೇಂಟ್ ಕೊಡೋಣ. ಬೇಕಾದ್ರೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟ ನಿರ್ದೇಶಕರದಾರು, ಆ ನಿರ್ದೇಶಕರಿಗೆ ನಾವು ಹೇಳಿಕಿರಿಂದ ನಮ್ಮ ಸಮಸ್ಯೆ ಬಗ್ಗೆ ಹರಿಸ್ಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿಕಿರಿಂದ ಅದನ್ನ ಸಾಲ್ವ್ ಮಾಡ್ಕೊಂಡು ಬರ್ತೀವಿ. ಏನೋ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಮುಂಜಾನೆ ಅಂತ ಹೇಳಿದ್ವಿ ನಾವು. ಆಯ್ತಲ್ಲ ಅಂತಂದ್ರು ನಾವೇನು ಕಂಪ್ಲೇಂಟ್ ಕಾನೂನು ಏನು ಇಲ್ಲಪ್ಪ ಅಂತ ಹೇಳಿ ಬಿಟ್ಟಿವಿ. ಇಲ್ಲಿ ಬಗ್ಗೆ ಇರ್ತೀವಿ, ಸಾವುಕಾರ ಮಾಡಿಕೊ ಅದ್ರ ಬಗ್ಗೆ ಇರ್ತೈತೆ ಬಿಟ್ಟಿವಿ ನಾವು. ಯಾಕಂತಂದ್ರೆ ನಮ್ಮ ನಿರ್ದೇಶಕರವ್ರು ನಮ್ಮ ಬ್ಯಾಂಕಿಂದ ಅಲ್ಲಿ ಓದಿವಿ. ಹೋದ ನಂತರ ಎಲ್ಲರೂ ಕೂಡಿ ಒಳಗೆ ಓದಿವಿ. ಅವ್ರ ಕರ್ಯಾತಾರ ಬಗ್ಗೆ ಅಂತ ಅಂದ್ರೆ ಸಾವುಕಾರ ಕರ್ಯಾತಾರ ನಂತರ ಅವರು ಒಳಗೆ ಹೋದ್ರು, ನಾವು ಒಳಗೆ ಹೋದಿವಿ. ಸಾವುಕಾರ ಏನಾದ್ರು ಏನ್ ಬೇಕು ಅದಕ್ಕೆ ಬಂದಿರಿ ಅಂತ ಕೇಳ್ರಿ. DC ಬ್ಯಾಂಕ್ ಏನ್ ತೆಗೆದು ಅದಕ್ಕೆ ಬಂದಿರುತ್ತೆ ಅಂದ್ರೆ ನಮ್ಗೆ. ಅದಕ್ಕೆ ನಾನೇನಂದೆ, ಇವ್ರು ಏನಾದ್ರು ಇಲ್ರಿ ಈಗ ಸಾವುಕಾರ ಹೆಂಗೆ ನಿನ್ನ ಗಲಾಟೆ ಆಗೈತಿ ಅಟ್ಟ ಅಂದ ಬಿಡಿಗೆ ಸಾವುಕಾರ ಏನಾದ್ರು ಅಂತದೆಲ್ಲ ನಮ್ಮ ಕಡೆ ತರಬಾಡ್ರಪ್ಪ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷರದಾರು ಎಲ್ಲ ಅದಾರು, ನೀವು ಹೊರಗೆ ಹೋಗಿ ಆ ಕಡೆ ಬಗೆಹರಿಸುವರಿ. ಈಗ ನಮ್ಮ ಸಾರ್ವಜನಿಕ ಕೆಲಸದವ್ ನಾವು ಮಾಡ್ಬೇಕು, ನೀವು ಹೋಗ್ರಿ ನಮ್ಮ ಹೊರಗೆ ಕಳಿಸಿರಿ ಎಲ್ಲಾರು. ಈಗ ನಾವೆಲ್ಲರೂ ಹೊರಗೆ ಬಂದಿವಿ. ಅವ್ರು ಬಂದ್ರು, ಇವ ಜೋರ್ಲೆ ಹೊರಗೆ ಬಂದು ಬಾಯ್ ಮಾಡತ್ತ. ಇವ್ ನಿಂಗಪ್ಪ ಕರೆಣ್ಣವ್ರು ಯೂನಿಯನ್ ಅಧ್ಯಕ್ಷ ಹೊರಗೆ ಬಂದು ಜೋರ್ಲೆ ಬಾಯ್ ಮಾಡಕತ್ತ. ಬಾಯ್ ಮಾಡತನ ಏನಂದ್ರು, ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರು, ಜನ 100 ಜನ ಸೇರಿದ್ರು. ಅವ್ರು ಏನಂತಂದ್ರು, ಇಲ್ಲ ನೀವು ಬಾಯಿ ಅದಕ್ಕೆ ಮಾಡಕ್ಕೆ ಬಾಯಿ ಇಲ್ಲಿ ನಿಂದ ಏನಾದ್ರು ಹೊರಗೆ ಮಾಡ್ಕೊಂಡು ಹೋಗ್ರಿ, ಬಾಯಿ ಇಲ್ಲಿ ನಡಿಪಾ ಅಂತ ಹೇಳ್ಕಿರಂದ್ರೆ ಎಲ್ಲಾರು ನೀವು ಹೋಗು ಅಂತ ಕಳ್ಸಾತ್ರ. ಇವ ಏನ್ ಮಾಡಿದೆ, ನೀವು ಹೋಗಾಗಿಲ್ಲ, ನೀವ್ಯಾರೋ ನಾನು ಕೇಳೋರ ಹಂಗ ಹಿಂಗ ಅಂತ ಹೇಳಿದ್ರೆ ಅವ್ರಿಗೆ ದವಾಸ್ಲ ಚಾಲು ಮಾಡಿ. ದವಾಸ್ಲಿ ಅವ್ರ ಜನ ಅವ್ರಿಗೆ ಏನು ವಿಷಯ ಏನು ಗೊತ್ತಿಲ್ಲ, ಇದಿಲ್ಲ. ಅವ್ರ ಜನ ಅವ್ರನ್ನ ನುಗ್ಸಾಕ ಪ್ರಯತ್ನ ಮಾಡಿದ್ರು. ನುಗ್ಸುವಾಗ ಏನು ಅಕಸ್ಮಾತ್ ಏನು ಮಾಡಿದ, ಹೋಗಿ ಜಾರಿ ಬಿದ್ದವ. ಬಿದ್ದ ತಕ್ಷಣ ಅಲ್ಲಿ ಸಾವುಕಾರ ಮನೆ ಮುಂದೆ ಒಂದು ಡೆಸ್ಕ್ ಇರ್ತದ, ಏನೋ ಚಪ್ಪಲ ಇಟ್ಟು ದೊಡ್ಡ ಡೆಸ್ಕ್ ಇತ್ತು. ಅದ್ರ ಡೆಸ್ಕ್ ಹೋಗಿ ಅವ್ನು ತಲೆ ಬಿಡಿತದ. ಅದಕ್ಕೆ ಏನ್ ಮಾಡಿದ್ರು, ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ಮ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಾಗ್ತದೆ. ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿವಿ, ನಿನ್ನ ರಾತ್ರಿ ಹಿಂಗಾಗಿತ್ತು, ಅದಕ್ಕೆ ಕಾರಣದಿಂದ ನಾವು ಸಾವುಕಾರ ಮನೆಗೆ ಹೋಗಿದ್ದೀವಿ. ಶಂಕರ್ ನಂದೇಶ್ವರನ್ನ ಟ್ರಾನ್ಸ್ಫರ್ ಮಾಡಕ್ ನೀವ ಕಾರಣ ಮಕ್ಕಳ್ರ ಹಂಗ ಹಿಂಗ ತಿರುಗಿರಂತ ಅವಾಶ್ಯ ಸಿಕ್ಕಾಪಟ್ಟೆ ನಿಂದಿಸಿ ಇವ್ರನ್ನ ತೆರಿಗೆ ಮಾಡ್ಯಾರ್ರಿ. ಮತ್ತ ನಾವು ಆ ವಿಷಯಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾವ್ಯಾರ ಆ ವಿಷಯದಾಗ ಹಸ್ತಕ್ಷೇಪ ಇಲ್ಲ. ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ, ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದಾರ. ಪ್ರತಿಯೊಬ್ಬ ಸದಸ್ಯಕ್ಕೆ 10,000 ರೂಪಾಯಿ ಹಾಕಂತಂದ್ರ ಇವ್ರು ಕಾರ್ ತಗೊಳ್ಳೋರು ಯೂನಿಯನ್ ಅಧ್ಯಕ್ಷರಿಗೆ ಕಾರ್ ತಗೊಂಡಿರೋದ ಈ ಕಾರ್ನ್ಯಾಗ ಕೂತಿಗ 10,000 ರೂಪಾಯಿ ಹಾಕಂದ್ರೆ ಇವ್ರು ನಾವು ಹಾಕೋದು ನಮ್ಮ ಕಡೆ ಆಗೋದಿಲ್ಲ ಅಂತ ಆ ವೈಷಮ್ಯ ಎಲ್ಲಾರ ಮೇಲೆ ಇಟ್ಕೊಂತಿರೋದ. ಯಾವ್ಯಾವ ನೀವು 10,000 ರೂಪಾಯಿ ನಿಮ್ಗೆ ನೋಡ್ತೀವಿ ಮಕ್ಕಳ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ಕಿರೋದು. ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ಥಿತಿ ನಮ್ಗೆ ಹಿಂಗ್ ಮಾನಸಿಕ ಕಿರುಕುಳ ಚಿತ್ರಹಿಂಸೆ ಕೊಡತ್ತಾರಂದ್ರ ಅದನ್ನ ಹೇಳ್ಬಾರ್ದು. ಅವಾಗ ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ ಜೊತೆ ಕೆಲವೊಂದ ಎಂಪ್ಲಾಯ್ ಯಾರ ಮುಂದೂ ಹೇಳಕ್ ಏನ್ಸಿರತ್ತಾರ, ನಮ್ಗೆ ಸಾವುಕಾರವೇ ಕೈ ಬಿಟ್ಬಿಟ್ಟು ನಡ್ರಿಪ ನಾವು ಹೋಗೋಣ ಹೊರಗೆ ಬಂದು ಇಲ್ಲಿ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ನುಗ್ಸಾಡಿ ಬಿದ್ದ ಪೆಟ್ಟಿಗೆ ಇದನ್ನ ಏನ್ ಹೇಳ್ತಾರೆ ಇವರ ನಮ್ಮ ನಿರ್ದೇಶಕರಾದಂತ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ, ಈ 3 ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಕಾರ್ ನೀರಾವರ ನಾಮ್ದಿದ ಅವ್ರು ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲಾ ಈಗ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಗಳಿಗೆಲ್ಲ ಹರಿದಾಡಕತ್ತೈತಿ. ಅದು ಯಾವುದೂ ಸತ್ಯಕ್ಕೆ ದೂರವಾದಂತದ. ಸ್ವತಃ ಸಾರ್ವಜನಿಕರಿಗೆ ನಮ್ದೇನಿಲ್ಲ, ನಾವು ಡ್ಯೂಟಿ ಮಾಡಬೇಕ. ನಮ್ದು ಡ್ಯೂಟಿ ಮಾಡಬೇಕು. ಅಥಣಿ ಶಾಖೆಯಿಂದ ಬೆಂಬಲ ವ್ಯಕ್ತಪಡಿಸ್ತೀವಿ. ಬಂದಿಗೆ ಅಥಣಿ ಶಾಖೆಯಿಂದ ಏನು ಬೆಂಬಲ? ನಾವು ಅಥಣಿ ಶಾಖೆ ಒಳಗೆ ಕೆಲಸ ಮಾಡ್ತೀವಿ ಸರ್. ಅಥಣಿ ಶಾಖೆ ಒಳಗೆ